ವಿಡಿಯೋಗೆ ಸುಸ್ವಾಗತ. ನಿನ್ನೆ ಆ್ಯಕ್ಚುಲಿ ಏನಾಯಿತು ಅಂದರೆ ನೀವು ನೋಡೋದಂಗೆ ಮೈಕ್ ಆಫ್ ಆಗಿಬಿಟ್ಟಿತ್ತು, ಬ್ಯಾಟ್ರಿ ಡೌನ್ ಆಗಿ, ಮತ್ತು ಕ್ಯಾಮ್ರಾದು ಬ್ಯಾಟ್ರಿ ಡೌನ್ ಆಗಿಬಿಟ್ಟು ಆಫ್ ಆಗಿಬಿಟ್ಟಿತ್ತು. ಸೊ ಅದರಿಂದ ವಿಡಿಯೋ ಕಂಟಿನ್ಯೂ ಆಗಿಲ್ಲ. ಇದು ಆ್ಯಕ್ಚುಲಿ ಕಂಟಿನ್ಯೂಷನ್ ವಿಡಿಯೋ ಆದರೂ ಆಗಿರ್ಬೋದು ಅಥವಾ ಸೆಕೆಂಡ್ ವ್ಲಾಗಿಂಗ್ ಡೇ ಆದರೂ ಅಂದ್ಕೊಳ್ಳಿ. ಇದು ನನ್ನ ಪ್ರಕಾರ ಇದು ಸೆಕೆಂಡ್ ವಿಡಿಯೋ, ಸೊ ಸೆಕೆಂಡ್ ವ್ಲಾಗಿಂಗ್ ಡೇ ಅಂತಲೇ ಹೇಳ್ತೀನಿ. ಬಟ್ ನೆನ್ನೆ ವಿಡಿಯೋ ಎಂಡ್ ಆಗಿಲ್ಲ, ಬಟ್ ಅದರಿಂದ ನಾನು ಡೀಟೇಲ್ಸು ನೆನ್ನೆ ಲಾಸ್ಟ್ ವಿಡಿಯೋದು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಇನ್ನೊಂದು ನಿಮ್ಮ ಜೊತೆ ಏನು ಹಂಚ್ಕೊಬೇಕು ಅಂದರೆ, ನನ್ನ ವಿಡಿಯೋದಲ್ಲಿ ಫಸ್ಟು ಪರ್ಸನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ವಿಡಿಯೋದಲ್ಲಿ ನನ್ನ ಬಿಟ್ಟು ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಫಸ್ಟ್ ಪರ್ಸನ್ ಯಾರು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಕಾಣ್ತಾ ಇರ್ಬೋದು, ನನ್ನ ಹಿಂದೆ ಒಬ್ರು ಕಾಣ್ತಾ ಇದ್ದಾರೆ ನೋಡಿ. ಯಾರು ಇದೇ ನಮ್ಮಮ್ಮ, ಇದು ನಮ್ಮಮ್ಮ ಮಂಜುಳಾ ಅಂತ. ಇವರು ಅಂಗನವಾಡಿ ಟೀಚರು. ನಮಸ್ತೆ, ಗುಡ್ ಈವ್ನಿಂಗ್. ನೋಡಿ ಅವ್ರೇನೋ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾರೆ ಅಂದರೆ ಅದು ಆ್ಯಕ್ಚುಲಿ ಇದು ಬೆಳಗ್ಗೆ ಅಲ್ಲ, ಇದು ಈವ್ನಿಂಗ್. ಆ್ಯಕ್ಚುಲಿ ಈಗ ಟೈಮ್ ಎಷ್ಟು ಅಂದರೆ 4:40 ಈಗ. ಏನಕ್ಕೆ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನಾನು ನಿಮ್ಗೆ ಸನ್ರೈಸ್ ಅಂತೂ ನಾನು ತೋರ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾನು ಸ್ವಲ್ಪ ಸೋಂಬೇರಿ, ಲೇಟಾಗಿ ಎದ್ದಿದ್ದೀನಿ. ಎಲ್ಲ ರೆಡಿ ಆಗಿದ್ದು ಅದು ಇದೆಲ್ಲ ಲೇಟ್ ಆಯಿತು. 1 ನಿಮಿಷ ಬಸ್ ಹೋಗ್ತಾ ಇದೆ. ಸೊ ಇವಾಗ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಅಂದರೆ, ನಾನು ಇವಾಗ ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಆ ಲೊಕೇಶನ್ನು ಯಾವುದು ಅಂತ ನಾನು ಈಗ ಹೇಳಲ್ಲ ಸರ್. ಅದನ್ನು ಅಲ್ಲಿ ಹೋದ್ಮೇಲೆ ನೀವು ನೋಡಿ ಎಲ್ಲಿ ಹೋಗ್ತೀನಿ ಅಂತ. ಬಟ್ ಇವಾಗ ನಾನು ಅಲ್ಲಿ ಹೋಗಿದ್ದಾದ್ಮೇಲೆ ತೋರಿಸ್ತೀನಿ. ಬಟ್ ಇವಾಗಿನ ಜರ್ನಿ ಇವಾಗ ಎಲ್ಲ ಆ ರೋಡೆಲ್ಲ ಹೆಂಗಿದೆ ಅಂತ ಹೇಳ್ತೀನಿ. ಓಕೆ, ನಿಮಗೆ ಜರ್ನಿ ಆವಾಗ ಎಲ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಎಲ್ಲಿ ಅಂತಲೂ ಹೇಳ್ಬಿಡ್ತೀನಿ. ನಾನೀಗ ಹೋಗ್ತಾ ಇರೋದು ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ. ಮೋಸ್ಟ್ಲಿ ನೀವು ಇವಾಗ ಇದ್ರಲ್ಲಿ ತಮ್ನೇಲಲ್ಲೂ ಆಲ್ರೆಡಿ ನೋಡಿರ್ತೀರ. ಸ್ವಲ್ಪ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿರ್ತೀನಿ, ಇಮೇಜನ್ನು ಎಡಿಟ್ ಮಾಡಿ ಅಲ್ಲಿ ಹಾಕಿರ್ತೀನಿ ತಮ್ನೇಲಲ್ಲಿ, ಅದನ್ನು ನೋಡಿ. ನಾನೀಗ ಶ್ರೀನಿವಾಸ ಸಾಗರ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ನಾನು ಇವಾಗ ಹೇಳಿದೆ ಅಂದರೆ, ನಾನು ಇದು ದೊಡ್ಡಬಳ್ಳಾಪುರದಿಂದ ಲೈಕ್ 22-23 ಕಿಲೋಮೀಟರ್ಸ್ ಇದೆ. ನಾನು ಆಲ್ರೆಡಿ ಒಂದು 3 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ. ಅಲ್ಲೆಲ್ಲ ಸುಮ್ಮನೆ ಸ್ವಲ್ಪ ಗಜಿಬಿಜಿ ಇತ್ತು, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ 20 ಕಿಲೋಮೀಟರ್ ಇದೆ, 37 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ ಜರ್ನಿ ಹೆಂಗಿದೆ ಅಂತ ನೋಡೋಣ, ವೀಡಿಯೋಸ್ ಹೆಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಇರಿ ಫ್ರೆಂಡ್ಸ್, ನಮ್ಮಮ್ಮ ಮಾತಾಡಿ. ಸಿಟಿಗಳಲ್ಲೆಲ್ಲ ಬರೀ ವೆಹಿಕಲ್ ನೋಡಿರ್ತೀರ, ವೆಹಿಕಲ್ ಧೂಳು ಕುಡ್ದು ಎಲ್ಲ ಎಷ್ಟು ಹಾಳಾಗ್ತಾ ಇರ್ತದೆ. ಬನ್ನಿ ಈ ಕಡೆ ಲೊಕೇಶನ್ ಅಲ್ಲಿ. ಇಲ್ಲಿ ನೋಡಿ, ನೀವು ಎಷ್ಟು ವೆಹಿಕಲ್ ನೋಡಿರ್ತೀರ, ಈ ಕಡೆ ಗಿಡ ಮರಗಳು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಗ್ರೀನಿಶ್ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿದೆ. ನೀವು ಬಂದು ನೋಡಿ ಆನಂದಿಸಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ, ಮತ್ತೆ ಹೋಗಿ ನೀವು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿದೆ ಗೈಸ್. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನನಗೆ ಈ ಜಾಗದಲ್ಲಿ ಏನು ಸಖತ್ ಇಷ್ಟ ಆಗುತ್ತೆ ಅಂದರೆ, ಈ ಡೆಸ್ಟಿನಿಗಿಂತ ನನಗೆ ಈ ರೂಟಲ್ಲಿ ಹೋಗೋದು ಸಖತ್ ಇಷ್ಟ ಯಾವಾಗಲೂ. ಇದೊಂಥರ ಸಕ್ಕದಾಗಿರುತ್ತೆ. ನಾನು ಎಷ್ಟೊಂದು ಸಲ ನಾನು ಸಾಯಂಕಾಲ ನಾನು ಈ ಪ್ಲೇಸಿಗೆ ತುಂಬ ಸಲ ಬಂದಿದ್ದೀನಿ. ಏನು ಗೊತ್ತಾ, ಸಾಯಂಕಾಲ ಬಂದು ವಾಪಸ್ ಹೋಗೋ ಟೈಮಲ್ಲಿ ಫುಲ್ ಕತ್ಲಾಗಿರುತ್ತೆ. ಇಲ್ಲಿ ಒಂಥರ ಫುಲ್ಲು ಭಯಂಕರವಾಗಿರುತ್ತೆ, ಆದರೂ ಒಂಥರ ಸಖತ್ ಥ್ರಿಲ್ಲಿಂಗಾಗಿರುತ್ತೆ ಈ ರೋಡು ಯಾವಾಗಲೂ. ಜಾಸ್ತಿ ಗಾಡಿ ಯಾವುದು ಓಡಾಡೋದೇ ಇಲ್ಲ ನೈಟಲ್ಲಿ. ಬಟ್ ಆವಾಗೆಲ್ಲ ಒಂಥರ ಸಖತ್ ಥ್ರಿಲ್ಲಿಂಗಾಗಿ ಒಬ್ಬನೇ ಹೋಗ್ತಾ ಇರ್ತೀನಿ. ಹೂ ಅನ್ನೋ ಥರ ಸ್ಮೆಲ್ಲಿಗೆ ಸೌಂಡ್ ಬರ್ತಾ ಇರುತ್ತೆ. ನೀವೇನಾರ ಭಯ ಮಾಡಂಗಿದ್ರೆ ಇದೆಲ್ಲ ಒಂಥರ ಇವಾಗೇನು ಅನಿಸ್ತಾ ಇಲ್ಲ, ಬಟ್ ಹೋಗೋ ಟೈಮಲ್ಲಿ ಒಂಥರ ಸಖತ್ತು, ಒಂಥರ ನಿಶಬ್ದವಾಗಿ ಚೆನ್ನಾಗಿರುತ್ತೆ. ನೀವು ಹೋಗ್ತಾರೆ, ನಿಮ್ಮ ಗಾಡಿದು ಒಂದೇ ಸೌಂಡ್ ಇರುತ್ತೆ. ನೀವು ಮಾತಾಡೋದು ಅದು ನಿಮಗೆ ಮಾತ್ರ ಕೇಳಿಸೋ ಅಷ್ಟು ಇರುತ್ತೆ. ಇಲ್ಲಿ ಬೇರೆ ಏನೋ ಸೌಂಡ್ಸೇ ಇರೋಲ್ಲ, ಆ ಥರ ಇರುತ್ತೆ ಇಲ್ಲಿ ಪ್ಲೇಸು. ಬಟ್ ಸಕ್ಕದಾಗಿರುತ್ತೆ ನೈಟಲ್ಲೂ ಅಷ್ಟೇ, ಈವ್ನಿಂಗಲ್ಲೂ ಅಷ್ಟೇ. ಅದಕ್ಕೆ ಅಂತಾನೆ ನಾನು ಇವಾಗೂ ಈವ್ನಿಂಗೇ ಬಂದಿದ್ದೀನಿ. ಬಟ್ ಏನಂದರೆ ಸ್ವಲ್ಪ ಲೇಟ್ ಆಯ್ತೇನೋ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡೆ ಇನ್ನೂ ಲೈಕ್ ಕತ್ಲಾಗೋದಕ್ಕೆಲ್ಲ ತುಂಬ ಲೇಟ್ ಆಗುತ್ತೆ ಅಂತ. ಬಟ್ ಏನೋ ಸ್ವಲ್ಪ ಬೇಗ ಸನ್ಸೆಟ್ ಆಗೋ ಥರ ಫೀಲ್ ಆಗ್ತಾ ಇದೆ. ಅಟ್ಲೀಸ್ಟ್ ಇನ್ನೊಂದು 1 ಅವರ್ ಆದರೂ ಬೇಗ ಬರಬೇಕಿತ್ತೇನೋ ಅನ್ನಿಸ್ತಾ ಇದೆ ಇವಾಗ. ಪರವಾಗಿಲ್ಲ, ಬನ್ನಿ ಅಟ್ಲೀಸ್ಟ್ ಲೊಕೇಶನ್ಗೆ ಹೋಗಿ ಸನ್ಸೆಟ್ ನೋಡೋಣ. ಅಲ್ಲೇ ನಾವು ಅಲ್ಲಿ ಹೋಗೋಷ್ಟಲ್ಲಿ ಸನ್ಸೆಟ್ ಆಗುತ್ತೆ ಅನಿಸುತ್ತೆ, ನೋಡೋಣ. ನೋಡಿ ಗೈಸ್, ನೀವು ಸಿಟಿಗಳಲ್ಲಿ ಏನು ಬಿಲ್ಡಿಂಗ್ಗಳು ನೋಡಿದ್ದೀರೋ, ಏನು ವೆಹಿಕಲ್ಗಳು ನೋಡ್ತೀರೋ, ಅಷ್ಟು ಇಲ್ಲಿ ಮರ ಗಿಡಗಳಿದೆ. ನೇಚರ್ ನೋಡ್ರಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ. ಬನ್ನಿ ವೀಕೆಂಡ್ಗಳಲ್ಲಿ, ಮತ್ತೆ ರಿಲ್ಯಾಕ್ಸ್ ಆಗ್ತೀರಾ. ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬನ್ನಿ. ಮಕ್ಕಳಿಗೆ ಇಂಥ ಜಾಗಗಳನ್ನ ತೋರಿಸ್ಬೇಕು. ಅಲ್ಲ ಬಿಲ್ಡಿಂಗ್ಗಳು ನೋಡಿನೇ ಬರೀ ಬಿಲ್ಡಿಂಗ್ ಇಷ್ಟೇ ಪ್ರಪಂಚ ಅನ್ಕೊಂಡಿರ್ತಾರೆ ಮಕ್ಕಳು. ಇಂಥ ಕಡೆ ಎಲ್ಲ ಬನ್ನಿ ತೋರಿಸಿ, ನಮ್ಮ ಹಳ್ಳಿಗಳನ್ನೆಲ್ಲ ಅವರಿಗೆಲ್ಲ ಪರಿಚಯಿಸಿ ಮಕ್ಕಳುಗಳಿಗೆ, ಯೂತ್ಗೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ನಮ್ಮ ಅಮ್ಮ ಹೇಳಿದ್ರು ಮಕ್ಕಳಿಗೆ ತೋರಿಸಿ ಅಂತ. ಅದನ್ನು ಆ್ಯಕ್ಚುಲಿ ನಿಜ. ಏನಂದರೆ ಇವಾಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ,
ಮಕ್ಕಳನ್ನ ಬರೀ ನೀವು ಎಲ್ಲೂ ಆಟ ಆಡೋದಕ್ಕೂ ಬಿಡಲ್ಲ, ಹೊರಗಡೆ ಬಿಡೋದಿಲ್ಲ, ನೇಚರ್ ಸರಿಯಾಗಿ ತೋರಿಸೋದಿಲ್ಲ. ಅವ್ರನ್ನ ಬರೀ ಎಲ್ಲೋ ಒಂದ್ ಕಡೆ ರೂಮಲ್ಲಿ ಕೂಡಾಕಿ ಸ್ಕೂಲ್ ಆಯ್ತು, ಇಲ್ಲಾಂದ್ರೆ ಮನೆ ಆಯ್ತು, ಇಲ್ಲಾಂದ್ರೆ ಅಲ್ಲೆಲ್ಲೋ ಟ್ಯೂಷನ್ ಕಳ್ಸ್ಕೊಂಡು ಅದೇ ತರ ಲೈಫ್ನ ತೋರಿಸಿ ಅವ್ರಿಗೆ ಅವ್ರಿಗೆ ಆಕ್ಟಿವೇ ಆಗೋದಿಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನೀವು ಅವ್ರಿಗೆ ನೇಚರ್ ಇವಾಗಿಂದನೇ ತೋರಿಸ್ಬೇಕು. ಅವ್ರಿಗೆ ಇವಾಗಿಂದನೇ ನೇಚರ್ ನೋಡಿದಾಗೇನೆ ಅವ್ರಿಗೆ ನೇಚರ್ ವ್ಯಾಲ್ಯೂ ಗೊತ್ತಾಗೋದು, ಇಲ್ಲಾಂದ್ರೆ ದೊಡ್ಡವರಾದ್ಮೇಲೆ ಅವ್ರಿಗೇನು ಗೊತ್ತಾಗೋದಿಲ್ಲ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನೇಚರ್ನ ತೋರಿಸಿ ಅದನ್ನ ಯಾವ ಥರ ಕಾಪಾಡ್ಕೊಳ್ಬೇಕು ಅಂತಲೂ ನೀವು ಅದ್ರನ್ನ ಇವಾಗಿಂದಾನೇ ಗೈಡೆನ್ಸ್ ಕೊಡಿ ಅಂತ ಹೇಳ್ತೀನಿ. ನಂದು ಹಂಗೆ ಇತ್ತು, ಬಟ್ ನಂಗೆ ಮೊದಲಿಂದನೂ ಇಷ್ಟ ಇತ್ತು ಬಿಡಿ ನನ್ನ ನೇಚರಲ್ಲಿ ಇರಬೇಕು, ಹೋಗ್ಬೇಕು ಅನ್ನೋದೆಲ್ಲ. ಬಟ್ ಅವಾಗೆಲ್ಲ ಜಾಸ್ತಿ ಹೋಗಕ್ಕಾಗ್ತಾ ಇರಲಿಲ್ಲ. ಏನಂದರೆ ನನ್ನ ಹತ್ರ ಬೈಕ್ ಇರಲಿಲ್ಲ. ಬಟ್ ಇವಾಗ ಒಂದು 2 years ಇಂದ ಬೈಕ್ ತೊಗೊಂಡ್ಮೇಲೆ ನಾನು ತುಂಬ ಪ್ಲೇಸಸ್ ಓಡಾಡಿದ್ದೀನಿ. ಬಟ್ ಅವಾಗೆಲ್ಲ ನಾನು ವೀಡಿಯೋಸ್ ಮಾಡಿರಲಿಲ್ಲ ಅಷ್ಟೇ. ಬಟ್ ಇವಾಗ ಕ್ಯಾಮ್ರಾ ತೊಗೊಂಡ್ಮೇಲೆ ಮತ್ತು ಇನ್ನೂ ಮೆಂಟಲಿ ಫಿಕ್ಸ್ ಆಗಿದ್ದಾದ್ಮೇಲೆ ಮಾಡಬೇಕು ಅಂತಿರೋದು. ಸೊ ಇವಾಗೆ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಗೆ ಅಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಅದು ನನಗೆ ಆಕ್ಚುಲಿ ಫೇವ್ರೆಟ್ ಪ್ಲೇಸು. ಏನಕ್ಕೆ ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲೋ ಹೋಗಿದ್ದೆ, ನೆನಪಾಗ್ತಲ್ಲ, ಮೋಸ್ಟ್ಲಿ ಅಲ್ಲಿರೋದು ಅನ್ಸುತ್ತೆ. ಅಲ್ಲಿಂದ ಸನ್ಸೆಟ್ ವ್ಯೂಸ್ ಸಕ್ಕದಾಗಿತ್ತು. ನಾನು ಆ್ಯಕ್ಚುಲಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಇದ್ದಿದ್ದು. ಬಟ್ ನೋಡಿ ನಂಗೆ ಅಷ್ಟೊಂದು ಟೈಮ್ ಇಲ್ಲ. ಬಟ್ ಬನ್ನಿ ಇವಾಗ ಫಸ್ಟು ನೇಚರ್ ವ್ಯೂಗೆ ಏನದು ಡೆಸ್ಟಿನಿಗೆ ಹೋಗ್ಬಿಡೋಣ. ತೋರಿಸಿಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಫಸ್ಟು ಡೆಸ್ಟಿನಿಗೆ ಹೋಗೋಣ. ಕುರಿ ಮೇಕೆಗಳು ನೋಡ್ರಿ, ಮರಿಗಳು ಎಷ್ಟು ಚೆನ್ನಾಗಿದ್ದಾವೆ. ಸಂಜೆ ಆಯಿತು, ಅವು ತುಂಬ ಹೊಟ್ಟೆ ತುಂಬ ನೀರು ಮನೆ ಬರ್ತಾ ಇದ್ದಾವೆ. ಸುಮ್ಮನೆ ರೀ ಫ್ರೆಂಡ್ಸ್, ಇವಾಗ ಕಾರ್ತಿಕ್ ಮಾಸ ಬೇರೆ, ನೋಡೋಕೆ ಹೋಗ್ಬೇಡಿ. ಈ ಹಳ್ಳಿಯಲ್ಲಿ ಇವರು ಲೈಫ್ ನೋಡ್ರೇ ಒಂಥರ ಖುಷಿ ಆಗುತ್ತೆ. ಏನೋ ಒಂಥರ ಇವರೇ ನೆಮ್ಮದಿಯಾಗಿದ್ದಾರೆ, ಒಳ್ಳೆ ಇದರಲ್ಲಿ ಇದ್ದಾರೆ, ಅದು ಇದು ಅಂತ ಏನೋ ಅನಿಸುತ್ತೆ. ಬಟ್ ನನಗೂ ಗೊತ್ತು, ನಮ್ಮ ಕಷ್ಟ ನಮಗಿರುತ್ತೆ, ಅವ್ರ ಕಷ್ಟ ಅವ್ರಿಗಿರುತ್ತೆ. ನಾವು ನೋಡೋಕ್ಕಾಗದಿರೋದು ಅವ್ರು ನೋಡೋಕ್ಕಾಗಲ್ಲ, ಅವ್ರು ನೋಡೋಕ್ಕಾಗದಿರೋದು ನಾವು ನೋಡೋಕ್ಕಾಗಲ್ಲ. ಸಾರಿ, ಉಲ್ಟಾ ಹೇಳ್ತಾ ಇದ್ದೀನಿ. ಅವ್ರು ನೋಡೋದು ನಾವು ನೋಡೋಕ್ಕಾಗಲ್ಲ, ನಾವು ನೋಡೋದು ಅವ್ರು ನೋಡೋಕ್ಕಾಗಲ್ಲ. ನೋಡಿ ಇಲ್ಲಿ ಹಳ್ಳಿಯಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸಾಯಂಕಾಲ ಆಗ್ತಾ ಇದ್ದಂಗೆ ಈ ಹಸು ಕುರಿಗಳನ್ನೆಲ್ಲ ವಾಪಸ್ ಮನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನಂದರೆ ಅವರು ಬೆಳಗ್ಗೆಯಿಂದ ಬಿಟ್ಬಿಟ್ಟಿರ್ತಾರೆ ಮೇಯೋದಕ್ಕೆ. ಅವೆಲ್ಲ ಮೇಯ್ಕೊಂಡು ಸಾಯಂಕಾಲ ಆದಮೇಲೆ ನೋಡಿ ಎಲ್ಲ ವಾಪಸ್ ಕರ್ಕೊಂಡು ಬರ್ತಾರೆ. ಅವ್ರಿಗಿದೆ ಜೀವನ. ಬೆಳಗ್ಗೆ ಹಸುನ್ ಬಿಡು, ಕುರಿನ ಬಿಡು, ಕೋಳಿನ ಬಿಡು, ಸಾಯಂಕಾಲ ಆದಮೇಲೆ ಎಲ್ಲ ಕರ್ಕೊಂಬ. ಅದೇ ಅವ್ರಿಗೆ ಜೀವನ ಆಗಿರುತ್ತೆ. ಒಂಥರ ಚೆನ್ನಾಗಿರುತ್ತೆ ಅದೆಲ್ಲ ನಾವು ಮಾಡಲ್ಲ ಬಿಡಿ. ಆದರೂ ಒಂಥರ ನೋಡೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರುತ್ತದಲ್ಲ. ನಿಮಗೆ ಅಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ನೋಡಿ, ಅಲ್ಲಿ ಕೆರೆ ಅದು ಇದು ಸ್ಟಾರ್ಟ್ ಆಗಿದೆ. ಆ ಡ್ಯಾಮಿಂದ ಬರೋ ನೀರು ಅದು ಇದೆಲ್ಲ ಇಲ್ಲಿಂದನೇ ಹೋಗ್ತಾ ಇರುತ್ತೆ. ನಿಮ್ಗೆ ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ ಈಗಲೂ ನೆನಪಿದೆ, ಇಲ್ಲೆಲ್ಲ ನೀರು ಫುಲ್ಲು ನೀರು ಇದ್ರ ಮೇಲೆ ಇರೋದು. ಇದ್ರ ಮೇಲೆ ನೀರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನೀರೆಲ್ಲ ಇಲ್ಲ, ಮಳೆ ಸೀಸನ್ ಅಲ್ಲ, ಆದರೆ ಇಲ್ಲೆಲ್ಲ ಫುಲ್ಲು ಹರಿತಾ ಇರುತ್ತೆ ನೀರು. ಇವತ್ತು ಸೂರ್ಯ ಬೇಗ ಡೇ ಆಫ್ ತೊಗೊಂಡಿದ್ದಾನೆ ಅನಿಸುತ್ತೆ. 5:15, ಇನ್ನೂ 5:25 ಆಲ್ರೆಡಿ ಸನ್ಸೆಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದೊಂದು ಗೋಳು ಫ್ರೆಂಡ್ಸ್. ಈ ಮೈಕ್ ಎಲ್ಲಿ ಉದುರೋಗುತ್ತೋ ಅಂತ ಭಯ. ನೆನ್ನೆನೋ ಹಂಗೆ ಆಗಿತ್ತು. ನಿಮ್ಮ ವಿಡಿಯೋದಲ್ಲಿ ಅದು ಹೇಳಿದ್ನೋ ಇಲ್ಲ ನನಗೂ ಗೊತ್ತಿಲ್ಲ, ಅದನ್ನು ರೆಕಾರ್ಡ್ ಆಗಿದೆಯೋ ಇಲ್ಲ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಮೈಕದೂ ಆಫ್ ಆಗೋಗ್ಬಿಟ್ಟಿತ್ತು, ಮತ್ತು ಏನೋ ಕ್ಯಾಮ್ರಾದು ಬ್ಯಾಟ್ರಿ ಆಫ್ ಆಗೋಗ್ಬಿಟ್ಟಿತ್ತು. ಅದರಿಂದ ರೆಕಾರ್ಡ್ ಆಗಿಲ್ಲ. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಅದು ಆಫ್ ಆಗಿದೆ ಅಂತ. ಏನಾಯಿತು ಅಂದರೆ, ಬರ್ತಾ ಇರ್ಬೇಕಂದ್ರೆ ಮಾತಾಡ್ತಾ ಇದ್ದೀನಿ, ಮೈಕು ಈಚೆ ಬಂದ್ಬಿಟ್ಟಿತ್ತು. ಆವಾಗ ಅಂದ್ಕೊಂಡೆ ಮೈಕ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ, ಇನ್ನು ಅಷ್ಟೇ ಮುಗೀತು ಕತೆ, ಇನ್ನು ಸಿಗಲ್ಲ ಅದು ಇದು ಅಂತಲ್ಲ ಅಂದ್ಕೊಂಡೆ. ನೋಡೋದು ಬರೀ ಈಚೆ ಬಂದಿತ್ತು ಅಷ್ಟೇ. ಓ ಸಾರಿ, ಇದು ಫ್ರೆಂಡ್ಸ್ ನಾನು ಹೇಳಿದ್ದು ಸನ್ಸೆಟಿಗೆ ವ್ಯೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೋಡೋರೆ ಮೈಕ್ ಬೇರೆ ಉದ್ರೋಗಿದೆ ಅಂತ ಅಂದ್ಕೊಂಡು ನೋಡೋರೆ, ಸದ್ಯಕ್ಕೆ ಮೈಕ್ ಇತ್ತು. ಮೈಕ್ದೇನೋ ಪ್ರಾಬ್ಲಮ್ ಆಗಿರಲಿಲ್ಲ, ಬಟ್ ಆಫ್ ಆಗೋಗಿತ್ತು ಅಷ್ಟೇ. ಆಮೇಲೆ ನೋಡೋರೆ ಬ್ಯಾಟ್ರಿ ಇದ್ರದ್ದು ಫುಲ್ಲು ಲೋ ಆಗೋಗ್ಬಿಟ್ಟಿತ್ತು. ವಿಡಿಯೋ ರನ್ನೇ ಆಗ್ತಾ ಇರಲಿಲ್ಲ ಕ್ಯಾಮ್ರಾದು. ಸೊ ಅದರಿಂದ ವಿಡಿಯೋ ನೆನ್ನೆ ಎಂಡೇ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಅದಕ್ಕೇ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳಿದ್ದು. ಬಟ್ ಸ್ಟಿಲ್ ಫಸ್ಟ್ ವಿಡಿಯೋ ಪರ್ಫೆಕ್ಟಾಗಿ ಬರೋಲ್ಲ ಅಂತ ನನಗೆ ಐಡಿಯಾ ಇತ್ತು. ಬಟ್ ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಾನು ಮುಂದೆ ಬರೋ ವೀಡಿಯೋಸ್ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನೀವು ವಿಡಿಯೋ ಎಂಜಾಯ್ ಮಾಡಿ, ಹೆಂಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನನಗಂತೂ ಈ ಪ್ಲೇಸು ಒಂಥರ ಫೇವ್ರೆಟ್ ಪ್ಲೇಸ್. ಈ ರೋಡು ಏನು ಗೊತ್ತಾ, ನನಗೆ ಡೆಸ್ಟಿನಿ ಅನ್ನೋದಕ್ಕಿಂತ ಈ ರೋಡ್ ನೋಡಿ ಸಾಕಾತ್ ಇಷ್ಟ ಆಗುತ್ತೆ. ಈ ರೋಡ್ ನನಗೆ ಏನು ಆರಾನ್ ಮಾಡೋರು ಅವಾಗೇನು ಹೋಗ್ಬೇಕಂತ ಗೊತ್ತಾಗತ್ತೈತಾ.
ಈ ಹಸು ಕುರಿಗಳಿಗೆಲ್ಲ ಇಂಗ್ಲೀಷ್ ಕಳಿಸಿ ಫ್ರೆಂಡ್ಸ್, ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತ ಜಾಗ ಆದರೂ ಬಿಡ್ತವೆ. ನೋಡಿ ಫ್ರೆಂಡ್ಸ್, ಸನ್ಸೆಟ್ ವ್ಯೂ ಇಲ್ಲಿಂದ ಸಕ್ಕದಾಗಿ ಕಾಣುತ್ತೆ. ನೇಚರ್ ನೋಡಿ ಫ್ರೆಂಡ್ಸ್. ನಿಮ್ಗೆಲ್ಲರೂ ಸನ್ರೈಸ್ನ ಜಾಸ್ತಿ ತೋರಿಸ್ತಿರ್ತಾರೆ, ಸನ್ಸೆಟ್ನ ಕಡಿಮೆ ತೋರಿಸ್ತಾರೆ. ನಾನು ನಿಮಗೆ ಸನ್ಸೆಟ್ನೇ ಜಾಸ್ತಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಸನ್ಸೆಟ್. ಸದ್ಯಕ್ಕೆ ಇನ್ನೂ ಆಗಿಲ್ಲ, ಹೆಂಗೋ ಇನ್ನೂ ಟೈಮ್ ಇದೆ ಒಂದು ಸ್ವಲ್ಪ. ನೀರಿದೆ, ಸ್ವಲ್ಪ ಬರ್ತೈತೆ. ಅದಾಗಿ ಜಾಸ್ತಿ ಬರುತ್ತೆ ಇಲ್ಲಿ ಅಲ್ಲಿಂದ. ಪರವಾಗಿಲ್ಲ ಬನ್ನಿ, ಏನು ನೀರಿಗಂತಾನೆ ಏನು ಬಂದಿಲ್ಲ. ವ್ಯೂ ನೋಡಿ, ಅಲ್ಲಿ ಹುಡುಗರು ಕಾಣ್ತಾ ಇದ್ದಾರಲ್ಲ, ಆಕ್ಚುಲಿ ಅವರು ಯೂಟ್ಯೂಬರ್ ಅಂತ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನೇ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ ಮೊಬೈಲ್ ತೊಗೊಂಡು. ಸೊ ಅದೇ ಥರ ನೀವು ಸಪೋರ್ಟ್ ಮಾಡಿ. ನಾನು ಇನ್ನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲೆಲ್ಲ ನಿಮ್ಗೆ ಒಳ್ಳೊಳ್ಳೆ ಪ್ಲೇಸಸ್ಸು, ಒಳ್ಳೊಳ್ಳೆ ಲೊಕೇಶನ್ ಆಗಲಿ ಎಲ್ಲನೂ ತೋರಿಸ್ತಾ ಇರ್ತೀನಿ. ನೋಡಿ ಇವ್ರು ನಮ್ಮಮ್ಮ, ಅವೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನೋಡಿ ಅಲ್ಲಿ ಕಾಣ್ತಾ ಇದೆ ಅನಿಸುತ್ತೆ, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ಆಲ್ರೆಡಿ. ಏನೋ ನೋಡೋದಕ್ಕಿಲ್ಲ. ಇದು ಮೇಲೆ ಹೋಗ್ಬೋದೋ ಇಲ್ಲ ಗೊತ್ತಿಲ್ಲ. ನಾನು ಹೋದಾಗ ಮೇಲೆವರೆಗೂ ಹೋಗಿದ್ದೆ, ಎಲ್ಲ ಕ್ಲೋಸ್ ಮಾಡಿದಂಗಿದ್ದಾರೆ. ಇರವ ನಾನು ನೋಡ್ಕೊಂಬರ್ತೀನಿ. ಈ ಥರ ಸಾಹಸ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಒಳ್ಳೊಳ್ಳೆ ಲೊಕೇಶನ್ಗೆ ರೀಚ್ ಆಗಬೇಕು ಅಂದರೆ. ಲಾಸ್ಟ್ ಟೈಮ್ ಎಲ್ಲ ಇಲ್ಲೆಲ್ಲ ಸಕ್ಕದಾಗಿತ್ತು, ಇಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ದಂಗೆ ಇದ್ದಾರೆ. ಕ್ಯಾಮ್ರಾ ಬಿದ್ದರೆ ಕಷ್ಟ ಗುರು. ಓ ಇಲ್ಲ ಫ್ರೆಂಡ್ಸ್, ಆದರೂ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ರೀ. ಕಾಣ್ತಾ ಇದೆಯಾ? ಇದು ಲೊಕೇಶನ್. ಆ್ಯಕ್ಚುಲಿ ನಾನು ಫ್ರೆಂಡ್ಸ್ ಜೊತೆ ಬಂದಾಗೆ ನೋಡಿ ಅಲ್ಲಿಗೆ ಹೋಗಿದ್ದೆ. ಅಲ್ಲೆಲ್ಲ ಕುತ್ಕೊಂಡಿದ್ವಿ, ಎಲ್ಲ ಓಡಾಡ್ಕೊಂಡು ಅಲ್ಲಿ ಹೋಗಿದ್ವಿ. ಇವಾಗ ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಮೋಸ್ಟ್ಲಿ ಸೇಫ್ಟಿಗೋಸ್ಕರ. ಅದು ಒಳ್ಳೆಯದು, ಎಲ್ಲರೂ ಬುದ್ಧಿವಂತರ ಇರಲ್ಲ. ವೀಡಿಯೋಸ್ ಅದು ಇದಂತ ಹೋಗ್ಬಿಟ್ಟು ಅಲ್ಲಿ ಬಿದ್ದು ಏನೋ ಮಾಡ್ಕೊಳ್ತಾರೆ. ನೋಡಿ ಕಾಣ್ತಾ ಇದೆಯಾ, ಸನ್ಸೆಟ್ ಆಗ್ತಾ ಇದೆ. ಹಾಗೆ ಇದಕ್ಕಿಂತ ಆವಲ್ಲೇ ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಇಲ್ಲಿರಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ನಮ್ಮ ಅಮ್ಮಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ. ಇದೆ ಫ್ರೆಂಡ್ಸ್, ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಲೊಕೇಶನ್ನು. ಸ್ವಲ್ಪ ಟೈಮ್ ಸರಿ ಇಲ್ಲ ಅನಿಸುತ್ತೆ, ಲೇಟ್ ಆಗಿದೆ. ಇದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಓ ಇಲ್ಲಿ ಅದೊಂದು ಗೋಳ್ಗುರು. ಅಲ್ಲಿ ಹೋಗೋಕ್ಕಾಗಲ್ಲ. ನಡಿ, ಆ ನೀರಲ್ಲಿ ಅಲ್ಲಿ ಬೋಟ್ ಥರ ಇಟ್ಕೊಂಡಿರಲ್ಲ, ಆಟ ಹೋಗೋಣ. ಇಲ್ಸಾಕಯ ಫ್ರೆಂಡ್ಸ್. ಆ್ಯಕ್ಚುಲಿ ನಿಮಗೆ ನಾನು ಫಸ್ಟ್ ವೀಡಿಯೋದಲ್ಲೂ ನೋಡಿ, ನಿಮಗೆ ನನ್ನ ಗಾಡಿನ ನಾನು ಸರಿಯಾಗಿ ತೋರಿಸ್ತಾ ಇರಲಿಲ್ಲ. ಯಾಕಂದರೆ ಫಸ್ಟ್ ವೀಡಿಯೋದಲ್ಲಿ ನೋಡೋರಲ್ಲ, ನಾನು ಹೋಗಿದ್ದೆ ನೈಟ್ ಆಗೋಗಿತ್ತು, ಅದಕ್ಕೆ ನಾನೆಲ್ಲೂ
ಇದೇ ನನ್ನ ಡ್ಯೂಕ್ 390. ಇದಕ್ಕೆ ಒಂದು ಹೆಸರು ಕೂಡ ಇಟ್ಟಿದ್ದೀನಿ. ಅದು ಹೆಸರು ಏನಂದರೆ ಹಾಟ್ ಬೇ ಅಂತ ಕರಿತೀನಿ. ಇದು ನನ್ನ ಹಾಟ್ ಬೇ ನೋಡಿ. ಹಾಂ, ಬನ್ನಿ. ಆ್ಯಕ್ಚುಲಿ ಅಲ್ಲಿ ಒಂದು ಜಾಗದಲ್ಲಿ ಬೋಟು ಅದು ಇದು ಆ ಥರ ಏನೋ ಇತ್ತು. ಓ ಬಜ್ಜಿ ಅದು ಏನೋ ತಿಂತೀನಮ್ಮ, ಅಲ್ಲಿ ಹೋಗ್ಬಿಟ್ಟು ಬರೋಣ. ಇಲ್ಲೆಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ. ಎಲ್ಲ ಕವರ್ಗಳು ಎಲ್ಲನೂ ಅಲ್ಲಲ್ಲೇ ಹಾಕಿದ್ದಾರೆ. ಅದಕ್ಕೆ ಯಾರನ್ನೂ ಕರಿಬೇಡ, ಎಲ್ಲ ಬಂದು ಹಿಂಗೆ ಹಾಳು ಮಾಡ್ತಾರೆ. ಅದಕ್ಕೆ ಕರಿಯಕ್ಕೆ ಹೋಗ್ಬೇಡ. ಅಣ್ಣ ಮುಗೀತಾ? ಹಾಂ, ಎಷ್ಟಣ್ಣ ಅದು? ಇದಾ? ಹಾಂ, ಇಂಡಿವಿಜುವಲ್ ಅಂದರೆ ಇದು ಯಾರು ನೀವು ಓಡಿಸ್ತೀರಾ? ಹಾಂ, ಓಕೆ. ಹಾಂ 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 ಹಾಂ. ಏನೋ ಏನು ಒಬ್ರೇನು ಸರಿ ಬಿಡ. ಮತ್ತು ನಾನು ಇನ್ನೊಂದ್ಸಲಿ ಒಂದು ನೋಡೋರಲ್ಲ ಫ್ರೆಂಡ್ಸ್, ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಓ 1500 ತೊಗೊಂಡು ಎಲ್ಲಿದ್ದೆ ಒಳ್ಳೇದಾಯಿತು. ಅದೇ ಈಗೇನು ಅಷ್ಟೊಂದು ಇನ್ನು ಟೈಮ್ ಅಲ್ಲ ನೋಡೋದಕ್ಕೆ, ಚೆನ್ನಾಗಿ ಏನಿರಲ್ಲ ಇವಾಗ. ನೋಡೋರಲ್ಲ ಫ್ರೆಂಡ್ಸ್, ಸ್ವಲ್ಪ ಲೇಟ್ ಇದ್ದಕ್ಕೆ ಹಿಂಗೆ ಆಯಿತು. ನಮ್ಮದೇ ತಪ್ಪು. ಆ್ಯಕ್ಚುಲಿ ನಮ್ಮ ಅಮ್ಮದೇ ತಪ್ಪು. ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ರು ಬಾ ಅಂತ. ಸೊ ನೋಡೋರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಸೆಕೆಂಡ್ ವ್ಲಾಗ್ ಆಗಿತ್ತು. ಇನ್ನು ಮುಂದೆ ಬರೋ ಕಂಟೆಂಟ್ಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡಬೇಕು ಅಂತ ಇದ್ದೀನಿ. ಏನಾದ್ರು ಹೇಳ್ತೀನಮ್ಮ? ಪ್ರೋತ್ಸಾಹಿಸಿ. ನನ್ನ ಮಗನ ವಿಡಿಯೋಗಳನ್ನು ಎಂತೆಂಥ ವಿಡಿಯೋಗಳನ್ನ ನೋಡ್ತೀರಾ, ಇಂಥವ್ರಿಗೆ ಅವಕಾಶ ಕೊಡಿ, ಪ್ರೋತ್ಸಾಹಿಸಿ. ಏನಾದ್ರು ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸಿ. ತಿದ್ಕೊಳ್ಳೋದಿದ್ರೆ ತಿದ್ಕೊಳ್ತೀವಿ, ತಿದ್ಕೊಳ್ಳೋದಾದರೆ. ಇಷ್ಟು ಹೇಳ್ತಾ ಇವತ್ತಿನ ಸಂಧ್ಯಾ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ಸಂಜೆ ಪ್ರೋಗ್ರಾಮು ಅವ್ರಿಗೇನು ಸಂಜೆನೇ ಆಗಿರಲ್ಲ. ಗುಡ್ ಮಾರ್ನಿಂಗ್ ಆಗಿದೆ. ಗುಡ್ ಮಾರ್ನಿಂಗ್, ಈವ್ನಿಂಗ್, ನೈಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್. ನನ್ನ ಯೂಟ್ಯೂಬ್ ಚಾನಲ್ ನೇಮು ನೈಟ್ ಟುಲ್ಫ್ ಅಂತ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಲ್ಲದರಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಫೇಸ್ಬುಕ್ಕಲ್ಲಾಗಲಿ. ನಿಮಗೆ ನನ್ನ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್.